ಮಕ್ಕಳಿಬ್ರು ಹೋಬಳಿ ಲೆವೆಲಿಂದ ಡಿಸ್ಟ್ರಿಕ್ಟ್ ಲೆವೆಲಿಂದ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದಾರೆ ಅಥ್ಲೆಟಿಕ್ಸಲ್ಲಿ, ಕಬಡ್ಡಿಯಲ್ಲಿ. ಸೊ ನೀವು ಅವ್ರಿಗೆ ಎನ್ಕರೇಜ್ ಮಾಡಬೇಕಲ್ವಾ? ಸೊ ಅನುಶ್ರೀ ಸ್ಟೇಟ್ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ಮಾಡಿ ಅಥ್ಲೆಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ. ಕುಮಾರಿ ಸಂಜನಾ BN ಗಣೇಶ್ ರವರು TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರಸ್ತುತ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಮೊದಲ ಬಾರಿಗೆ 17 ವರ್ಷದ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವುದರೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿ ಪೋಷಕರಿಗೆ ಮತ್ತು ಶಾಲೆಗೆ ಹಾಗೂ ತಾಲೂಕಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಕುಮಾರಿ ತನುಶ್ರೀ ಸುರೇಶ್ N ರವರು TM ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರಸ್ತುತ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಮೊದಲ ಬಾರಿಗೆ 14 ವರ್ಷದ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದರೊಂದಿಗೆ ಕ್ರೀಡಾ ಕ್ಷೇತ್ರದಲ್ಲೇ ಅಭೂತಪೂರ್ವ ಸಾಧನೆಯನ್ನ ಮಾಡಿ ಪೋಷಕರಿಗೆ ಮತ್ತು ಶಾಲೆಗೆ ಹಾಗೂ ತಾಲೂಕಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಶಾಲಾ ವಾರ್ಷಿಕೋತ್ಸವದ ದಿನದಂದ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ತನುಶ್ರೀ ಮತ್ತು ಸಂಜನಾ ಇಬ್ರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕ್ರೀಡೆಯಲ್ಲಿ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಫ್ರಮ್ ಲಾಸ್ಟ್ 10 years ಅಂದರೆ 10 ವರ್ಷದಿಂದನೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಅಚೀವ್ಮೆಂಟ್ ಸಾಧಿಸೋದಕ್ಕೆ ಇವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ, ಎಷ್ಟು ಏಟುಗಳು ಬಿದ್ದಿದ್ದಾರೆ, ಎಷ್ಟು ಹತ್ಕೊಂಡಿದ್ದಾರೆ. ಈ ಸಕ್ಸಸ್ ಸುಮ್ಮನೆ ಬಂದಿಲ್ಲ, ಈ ಅಚೀವ್ಮೆಂಟ್ ಸುಮ್ಮನೆ ಬಂದಿಲ್ಲ. ಕಷ್ಟಪಟ್ಟರೆ ಒಂದು ಜಯ ಸಿಗತ್ತೆ ಅನ್ನೋದಕ್ಕೆ ನಮ್ಮ ಶಾಲೆಯಲ್ಲಿ ಸಂಜನಾ ಮತ್ತು ತನುಶ್ರೀನೇ ಒಂದು ಉದಾಹರಣೆ. ನಾನು ಪ್ರೌಢಾಗಿ ಹೇಳ್ಕೊತೀನಿ, ಇನ್ನೊಂದು 100 ವರ್ಷ ಆದ್ರೂ ಈ ಮಕ್ಕಳನ್ನ ನಾನು ಹೊಗಳ್ತೇನೆ. ಅಂದರೆ ನನ್ನ ಪ್ರಾಣ ಇರೋವರೆಗೂ ನಾನು ಹೇಳ್ತಾನೆ ಇರ್ತೀನಿ ನಮ್ಮ ಮಕ್ಕಳ ಬಗ್ಗೆ. ಈ ಮಕ್ಕಳು ನಮಗೆ ಸ್ಟೇಟ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ರು ಅಂತ. ಸೊ ನನಗೊಂದು ಇನ್ಸ್ಪಿರೇಷನ್ ಐಕಾನ್ಸ್ ಆಗಿ ನಮ್ಮ ಮಕ್ಕಳಲ್ಲಿ ಇದ್ದಾರೆ. ಸೊ ಪ್ಲೀಸ್ ಪೇರೆಂಟ್ಸ್, ಈ ಒಂದು ಅಚೀವ್ಮೆಂಟ್ ಇದು ಮಾಡೋದಕ್ಕೆ ಬನ್ನಿ ಗಿರೀಶ್. ನಮ್ಮ PT ಸರು ಇವರೆಷ್ಟು ಶ್ರಮ ತಗೊಂಡ್ರು ಅಂದರೆ, ಅವ್ರು ಏನು ಇದು ಮಾಡಿದ್ರು ಗೊತ್ತಿಲ್ಲ, ಇವ್ರು ನಿದ್ದೆ ಕೂಡ ಮಾಡಿಲ್ಲ. ಆ ಸ್ಟೇಟ್ ಲೆವೆಲ್ ಇದು ಮಾಡಿಸೋದಕ್ಕೆ ನಮ್ಮ PT ಸರ್ ಜೋರಾಗಿ ಚಪ್ಪಾಳೆ ಹೊಡೀರಿ ಪ್ಲೀಸ್. ಅದಕ್ಕಿಂತ ಇನ್ನೇನು ಇದೇನು ಮಾಡೋ ಇದೇನಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಸೊ ಒನ್ಸ್ ಅಗೈನ್ ಗಿರೀಶ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಆ್ಯಂಡ್ ಐ ಓ ಯು. ಸೊ ನಿಮ್ಮ ಋಣ ಇದ್ದೀನಿ ನಾನು. ಡೆಫಿನೆಟಾಗಿ ಇನ್ನೂ ಏನೇನು ಸಪೋರ್ಟ್ ಬೇಕು, ಏನೇನು ಬೆಂಬಲ ಬೇಕು ಮಕ್ಕಳಿಗೆಲ್ಲ ಕೊಟ್ಟು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಮಕ್ಕಳನ್ನ ನೋಡಬೇಕು. ನೋಡೋಣ ನ್ಯಾಷನಲ್ ಲೆವೆಲಲ್ಲಿ. ಹೇಳಿ ಜೋರಾಗಿ ಎಸ್ ಸರ್ ಅಂತೇಳಿ. ಥ್ಯಾಂಕ್ ಯು. ಈ ಜೋಶ್ ಬೇಕು, ಎನರ್ಜಿ ಬೇಕು. ಥ್ಯಾಂಕ್ ಯು ಪೇರೆಂಟ್ಸ್. ಓಕೆ, ನಾನು ತುಂಬಾ ಲಕ್ಕಿ ಅನ್ಕೊಂತೀನಿ. ನಾನು ಈ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಫಸ್ಟ್ ನಾನು ಥ್ಯಾಂಕ್ ಹೇಳ್ಬೋದು ನಮ್ಮ ಮಧು ಸರ್ಗೆ ಮತ್ತು ನಮ್ಮ PT ಸರ್ ಗಿರೀಶ್ ಸರ್ಗೆ. ಅವ್ರು ಇರೋವರೆಗೂ ನಾನಂತೂ ತುಂಬಾ ಲಕ್ಕಿ ಈ ಸ್ಕೂಲಲ್ಲಿ ಓದಿರೋದಕ್ಕೆ. ನಾನು ಇದು ಬರೋದಕ್ಕೆ ಕಾರಣ ನಮ್ಮ PT ಸರ್, ನಮ್ಮ ಮಧು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಫಸ್ಟ್ ಐ ವುಡ್ ಸೇ ಟು PT ಸರ್, ಥ್ಯಾಂಕ್ ಯು ಸರ್. ಅವರು ಸ್ಪೋರ್ಟ್ಸಲ್ಲಿ ಮಾತ್ರ ಓಡ್ತಾಳೆ, ಸ್ಪೀಚಲ್ಲಿ ಹಿಂದೆನೇ ಇರ್ತಾಳೆ. ನಮ್ಮ ಸ್ಕೂಲಲ್ಲಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟೀಸು ಅಂದರೆ ಸ್ಪೋರ್ಟ್ಸ್, ಅಕಾಡೆಮಿಕ್, ಕಲ್ಚರಲ್ ಎಲ್ಲನೂ ಅಬ್ಸರ್ವ್ ಮಾಡಿ ಒಂದು ಸ್ಟೂಡೆಂಟ್ನ ಆಲ್ರೌಂಡರ್ ಅಂತ ಡಿಕ್ಲೇರ್ ಮಾಡ್ತೀವಿ. ಆ ಆಲ್ರೌಂಡರ್ ಅವಾರ್ಡು ಈ ವರ್ಷ ಬಂದು ಯಾರಿಗಾದರೂ ಗೆಸಸ್ ಇದೆಯಾ? ಯಾರಿರ್ಬೋದು ಅಂತ ಗೆಸಸ್? ಇಲ್ಲ, ನೋ ಗೆಸಸ್. ವೆರಿ ಗುಡ್, ಸರ್ಪ್ರೈಸ್. ಓಕೆ, now I would like to call upon Kavya grade 9, the all-rounder of 2024. Kavya. ಮಕ್ಕಳು ಇಲ್ಲಿ ಮುಗಿಸಿದ ತಕ್ಷಣ ಅವ್ರನ್ನ ಮರ್ತು ಬಿಡ್ತಾರೆ ಅಂತ ಖಂಡಿತ ನಾವು ಸ್ಕೂಲು ಮರೆಯಲ್ಲ. ಅವ್ರನ್ನ ಮರೆಯಲ್ಲ, ಯಾಕಂದರೆ ಆ ಮಕ್ಕಳು ನಮಗೆ $100% ರಿಸಲ್ಟ್ ತಂದು ಕೊಟ್ಟಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಿ ಹಾನರ್ ಮಾಡೋಣ ಅಂತ ನಮ್ಮ ಸರ್, ಸೆಕ್ರೆಟರಿ ಸರ್ ಹೇಳಿದ್ರಿಂದ ಇವತ್ತು ಅವ್ರನ್ನ ಕರೆದು ಹಾನರ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ 10th ಮಕ್ಕಳು ಬಂದಿದ್ದಾರೆ. ಸೊ 1 by 1 ಇವಾಗ ಕರೆದು ಹಾನರ್ ಮಾಡ್ತೀನಿ. ನಾನು ಮಧು ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾನರ್ ಮಾಡೋದಕ್ಕೆ. To our outgone batch 24, as we stand on a break of a new chapter,
we look back with immense pride at everything you have not only excelled academically and in various fields. Now let's welcome and honor them on the stage. ಈ ಮಕ್ಕಳ ಬಗ್ಗೆ ಒಂದು ದೊಡ್ಡ ಪುಸ್ತಕನೇ ಬರೀಬೋದಮ್ಮ. ಹೆಂಗೆ ಅಂದರೆ ಎಷ್ಟು ಒಗ್ಗಟ್ಟು ಅಂದರೆ ಈ ಮಕ್ಕಳು ಈಗಲೂ ಚೇರ್ಸ್ ಒಂದೆರಡು ಕಮ್ಮಿ ಇಲ್ಲ ಅಂದರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಬಿಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಅದೇನೋ ಒಂದು ಬಾಂಡಿಂಗು ಅದೇನೋ ಗೊತ್ತಿಲ್ಲ. ಈಗ ಏನಾದರೂ ಒಬ್ಬನೇನಾದರೂ ರೆಸ್ಟ್ ರೂಮ್ಗೆ ಹೋದ್ರೆ ಒಬ್ಬನು ಹೋಗಿದ್ದಾನೆ ಅಂದರೆ ಹಿಂದೆ 10 ಜನ ಬಂದಿರ್ತಾರೆ, ಸರ್ ನಾವು ಹೋಗ್ಬೇಕು ಅಂತ. ಆ ಥರ ಒಂದು ಬಾಂಡಿಂಗು. ಮತ್ತೆ ಓದೋದ್ರಲ್ಲೂ ಅಷ್ಟೇ. ಏನಾದರೂ ಈಗ ಯೂಶಲಿ ನಾವು ಶಾಲೆಗಳಲ್ಲಿ ಏನು ನೋಡ್ತೀವಿ, ಟೀಚರ್ಸ್ ಆಗಿ ಏನು ಇದು ಮಾಡ್ತಾರೆ, ನೋಡು ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಕಮ್ಮಿ ತೆಗಿತಾ ಇದೆಯಾ, ನೀನು ಒಂದು ಕಾಂಪಿಟೇಟರ್ ಆಗಬೇಕು, ನೀನು ಸ್ವಲ್ಪ ಮೋಟಿವೇಟ್ ಆಗಬೇಕು, ಚೆನ್ನಾಗತ್ತು. ಇದೇ ಇಲ್ಲ ಸರ್, ಅವ್ನು ತೆಗ್ದಿದ್ದಾನ, ಬಿಡಿ ಸರ್ ಹಂಗಾದ್ರೆ ನನಗೆ ಖುಷಿ, ಅವ್ನು ಚೆನ್ನಾಗಿದ್ದಾನೆ ಅಂದರೆ ನನಗೆ ಖುಷಿ ಸರ್ ಅನ್ನೋ ಒಂದು ಮಕ್ಕಳಿವು. ಆ ಒಂದು ಸ್ವಾರ್ಥನೇ ಇಲ್ಲ. ನಾನು ಎಷ್ಟೋ ಸಲ ನಮ್ಮ ಟೀಚರ್ಸು ತಗೊಳ್ರೋ ಆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಎಸ್ಪೆಷಲಿ ಇವನು ಎಲ್ಲಿದ್ದಾನೆ, ಇವನು ನಂದಿತ್ತು ಎಲ್ಲವನು ನಿಂತೋ ಅವನು ನೋಡಿ, ಅವನು ಯಾವತ್ತೂ ನನ್ನ ಫೋಕಸ್ಸೇ ಅವನ ಮೇಲೇನೆ. ಲಾಸ್ಟಿಗೆ ನನಗೆ ಎಷ್ಟು ತಲೆನೋವಾಗಿತ್ತು ಅಂತಂದ್ರೆ ಅವನಿಗೂ ಅರ್ಥ ಆಗೋಯ್ತು. ಏನು ಸರ್ ಇಷ್ಟು ನನ್ನ ಮೇಲೆ ಇದು ಮಾಡ್ತಾ ಇದ್ದಾರೆ, ಇಷ್ಟು ಪ್ರೆಷರ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡು ಸಾರ್ಗೋಸ್ಕರ ಆದರೂ ನಾನು ಕಷ್ಟ ಬೀಳಬೇಕು ಅಂತ 70% ತೆಗ್ದಿದ್ದಾನೆ ಅವನು, 70%. ಮತ್ತೆ ಇವನು ಅಜಯ್, ಇವನೊಂದು ಡಿಫ್ರೆಂಟ್ ಚಾಪ್ಟರ್. ಏನು ಅಂದರೆ ನಾವು ಬೆಳಿಗ್ಗೆ ಎಲ್ಲ ಹೇಳ್ಕೊಡೋದು, ಸಾಯಂಕಾಲ ಬರೋಷ್ಟಾಗಿ ಸರ್ ಎಲ್ಲ ಮರ್ತೋಗಿದ್ದೀನಿ ಸರ್ ಅನ್ನೋದು. ಇವನ್ಗೆ ಎಕ್ಸಾಮ್ಗೆ ಹೋಗ್ತಾ ಇದ್ರೆ ನಾನು ದೇವರನಿಗೆ ಹೇಳ್ತೀನಿ, ಇವ್ರ ತಂದೆ ತಾಯಿ ಕೂಡ ಟೆನ್ಷನ್ ಇಲ್ಲ. ನನಗೆ ನನ್ನ ಹಾರ್ಟ್ ಬೀಟು ಟಮ ಅಂತ ನೋಡ್ಕೊತಾ ಇತ್ತು ಇವ್ನು ಮತ್ತೆ ಬರೋವರೆಗೂ. ಇವ್ನು ನಕ್ಕೊಂಡು ಬರ್ತಾ ಇದ್ದಾನ, ಅಳ್ಕೊಂಡು ಬರ್ತಾ ಇದ್ದಾನ, ಆ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಸಬ್ಜೆಕ್ಟ್ಗೂ ನಕ್ಕೊಂಡೇ ಬಂದಿದ್ದಾನೆ ಇವನು. ಏನೋ ಆಗಿದೆಯಾ, ಏನೋ ಬರ್ದಿದ್ಯಾ ಇಲ್ವೋ, ಹೇಳ ಸರ್ ಎಲ್ಲ ಬರ್ದಿದ್ದೀನಿ ಸರ್, ಟೆನ್ಷನ್ನೇ ತಗೋಬೇಡಿ, ಎಲ್ಲ ಬರ್ದಿದ್ದೀನಿ. ಆ ರಿಸಲ್ಟ್ ದಿನ ಆದರೆ ಹಿಂದಿನ ದಿನ ನಿದ್ದೆನೇ ಮಾಡಿಲ್ಲ ನಾನು. ಸೊ ಈ ಥರ ಈ ಮಕ್ಕಳು ಒಬ್ಬೊಬ್ಬರು ಡೈಮಂಡ್ ಅಮ್ಮ, ಅಷ್ಟು ಹಾರ್ಡ್ ವರ್ಕರ್ಸು. ಇಂಥ ಬ್ಯಾಚು ನನಗೆ ಇನ್ನು ಮುಂದಕ್ಕೆ ಸಿಗ್ತಾರೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಹೆಲ್ಪ್ಫುಲ್ಲಾಗಿ, ಅಷ್ಟು ನನಗೆ ಸಪೋರ್ಟಿವ್ ಆಗಿ ಒಂಥರ ಬಲ ಇದ್ದಂಗಿದ್ರು ಈ ಮಕ್ಕಳು ನನಗೆ ಶಾಲೆಯಲ್ಲಿ. ಏನು ಕೆಲಸ ಹೇಳಿದ್ರು ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದಲ್ಲ. ಆ ಕಬಡ್ಡಿ ಸ್ಪೋರ್ಟ್ಸಲ್ಲಿ ಆ್ಯಕ್ಚುಲಿ ಇವ್ರು ಹೋಗ್ಬೇಕಾಗಿರೋದು, ಇವರು ಸ್ಟೇಟ್ ಲೆವೆಲ್ವರೆಗೂ ಹೋಗ್ಬೇಕಾಗಿರೋದು. ಒಂದೇ ಒಂದು ಪಾಯಿಂಟಲ್ಲಿ ಸ್ವಲ್ಪ ರೆಫ್ರೀಸು, ಪೊಲಿಟಿಕ್ಸು, ಇದು ಸ್ವಲ್ಪ ರಾಜಕೀಯ ಮಾಡಿ ಇದು ಮಾಡಿದ್ರು. ಆವತ್ತಾದರೆ ನನಗೆ ತುಂಬ ಬೇಜಾರಾಗೋಯ್ತು. ಒಂದು ಪಾಯಿಂಟಲ್ಲಿ ಹೋಗಿತ್ತು. ಸೊ ತುಂಬ ಹಾರ್ಡ್ ವರ್ಕರ್ಸು ಮಕ್ಕಳು ಎಲ್ಲರೂ ಕಷ್ಟಪಟ್ಟರು, ಎಲ್ಲರೂ ಕಷ್ಟಪಟ್ಟು 100% ರಿಸಲ್ಟ್ ತಂದು ಕೊಟ್ಟಿದ್ದಾರೆ ಮಕ್ಕಳು. ಇದಕ್ಕೆ ನಮ್ಮ ಟೀಚರ್ಸು ಸಹ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂದರೆ ಇವ್ರಿಗೋಸ್ಕರ. ಅವರು ತಲೆ ಕೆಡ್ಸ್ಕೊಂಡು ಅವ್ರು ಲಾಸ್ಟಿಗೆ ಮೆಂಟ್ಲವ್ರು ಆಗೋಗ್ಬಿಟ್ಟಿದ್ರು. ಆ ಮಟ್ಟಕ್ಕೆ ತಲೆ ಕೆಡಿಸ್ಕೊಂಡು ಈ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ಸೊ ದೇ ಆರ್ ಆ್ಯಕ್ಚುಲಿ, ಇಫ್ ಐ ವಾಂಟ್ ಟು ಸೇ ಮೀನ್ಸ್, they are proud of our school and they are always there in our hearts, and also their movements, their memories, until this TMIS will leave, their memories are there with us. So I am very proud of you and very thank you children. We have so many memories, thousands of memories are there. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಈಗ ನಾನು ಅವ್ರಿಗೆ ಒಂದು ಸನ್ಮಾನ, ಆ್ಯಕ್ಚುಲಿ ನಾನು ರಿಸಲ್ಟ್ ಬಂದಾಗಲೇ ಮಾಡಬೇಕಾಗಿತ್ತು, ಬೇಡ ಅದೊಂದು ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿರಲ್ಲ ಅಂತೇಳಿ ಈ ಪ್ಲ್ಯಾಟ್ಫಾರ್ಮು, ಯಾಕಂದರೆ ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಕಷ್ಟಪಟ್ಟು, ಒಂದೇ ಒಂದು ಕಾಪಿ ಮಾಡಿಲ್ಲ, ಕಷ್ಟಪಟ್ಟು ಓದು ಬರ್ತಿರೋದಮ್ಮ. ಜೋರಾಗಿ ಚಪ್ಪಾಳೆ ಹೊಡೀರಿ. ಅವ್ರು ಡಲ್ಲರ್ಸು, ಆ ಮಕ್ಕಳಿಗೆ ಪ್ರೀತಿರೋರು, ಅವರು ಆಲ್ಮೋಸ್ಟ್ 70% ಸ್ಕೋರ್ ಮಾಡಿದಾರಮ್ಮ ಕಷ್ಟಪಟ್ಟು.
ಹಾಗೇ ರೀ